ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮನೋಜ್ ಅವರು, ಮೀನಮ್ಮ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ, ಎಷ್ಟು ಸಾರಿ ಹೇಳ್ಬೇಕು ಅಂತ ಕೇಳ್ತಾರೆ. ಮೀನಾ ಅವರು, ನಾನು ಯಾಕ್ರಿ ಮನೆ ಬಿಟ್ಟು ಹೋಗ್ಬೇಕು ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ನಿನ್ನ ಜಾತಕ ಸರಿ ಇಲ್ಲ ಅಂತ ಅವರು ಹೇಳಲಿಲ್ವಾ, ಅದಕ್ಕೆ ನೀನು ಮನೆ ಬಿಟ್ಟು ಹೋಗು ಅಂತ ಹೇಳ್ತಿರೋದು ಅಂತಾರೆ. ನನ್ನ ಗಂಡ ಬಂದು ಮನೆ ಬಿಟ್ಟು ಹೋಗು ಅಂತ ಹೇಳಿ ಆಮೇಲೆ ಬೇಕಾದ್ರೆ ನೋಡೋಣ ಬಿಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲ ರಂಗನಾಥ್ ಅವ್ರನ್ನ ಹಾಸ್ಪಿಟ್ಲಿಂದ ಕರ್ಕೊಂಡು ಬರ್ತಾರೆ. ಮೀನಾ ಅವರು ಆರತಿ ತಟ್ಟೆ ರೆಡಿ ಮಾಡಿಕೊಂಡು, ಮಾವ ಅಲ್ಲೇ ಇರಿ ಮಾವ, ಆರತಿ ಮಾಡ್ತೀನಿ ಅಂತ ಹೇಳ್ತಾರೆ. ಶಾಂತಿ ಅವರು, ನೀನ್ ಯಾಕೆ ಮಾಡಬೇಕು ಆರತಿನ, ನೀನು ಮಾಡಬೇಡ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಶಾಂತಿ ಮನೆಗೆ ಬತ್ತಿದಂಗೆ ಶುರು ಆಯ್ತಾ ನಿಂದು, ಏನೋ ಪಾಪ ಮಗು ಆಸೆ ಪಡ್ತಾ ಇದೆ ಆರತಿ ಮಾಡಬೇಕು ಅಂತ, ಮಾಡ್ಲಿ ಬಿಡು ಅಂತ ಹೇಳ್ತಾರೆ. ಇವಳೇನಾರ ಆರತಿ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ ರೀ, ಕೆಟ್ಟದಾಗತ್ತೆ, ಕರ್ಮ ಸುತ್ಕೊಳ್ಳೋತಷ್ಟೇ ಅಂತ ಹೇಳ್ತಾರೆ. ರಂಗನಾಥ್ ಅವರು, ಕರ್ಮ ಸುತ್ಕೊಳ್ಳುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ತಾರಾ ಮಾತ್ರ ಬಂದಿದ್ದಾಳೆ, ತಾರಾ ಎಲ್ಲಿ, ತಾರಾ ಬಾಮ್ಮ ಅಂತ ಕರೀತಾರೆ. ಮನೋಜ್ ಅವ್ರಿಗೆ ಭಯ ಶುರುವಾಗುತ್ತೆ, ಯಾರೀ ತಾರಾ ಅಂತ. ತಾರಾ ಅವರು, ಬಂದೆ ಸರ್ ಅಂತ ಹೇಳಿ ಪಕ್ಕದಲ್ಲಿ ಬಂದು ನಿಂತ್ಕೊಂತಾರೆ. ಶಾಂತಿ ಅವರು, ನೀನೇನು ಆರತಿ ಮಾಡಬೇಕಾಗಿಲ್ಲ, ನಾನೇ ಮಾಡ್ತೀನಿ ಅಂತ ಹೇಳಿ ಮೀನಾ ಅವ್ರ ಹತ್ರ ಆರತಿ ತಟ್ಟೆನ ಕಿತ್ಕೊಂಡು ಅವರೇ ಆರತಿ ಮಾಡ್ತಾರೆ. ತಾರಾ ಅವರು, ನನಗೆ ಯಾಕೆ ಸರ್ಗೆ ಮಾಡಿ ಅಂತ ಹೇಳ್ತಾರೆ. ಯಾಕಮ್ಮ ನಿನಗೆ ಮಾಡಬಾರ್ದ, ನೀನು ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಾ ಇದೀಯಾ, ನಿಂತ್ಕೋ ಅಂತ ಹೇಳಿ ರಂಗನಾಥ್ ಅವ್ರಿಗೆ ತಾರನ್ಗೆ ಇಬ್ಬರಿಗೂ ಸೇರಿ ಆರತಿ ತೆಗಿತಾರೆ. ಬಲ್ದಗಾಲಿಟ್ಟು ಒಳಗೆ ಬಮ್ಮ ಅಂತ ಹೇಳ್ತಾರೆ ಶಾಂತಿ ಅವರು. ಸರಿ ಅಂತ ಹೇಳಿ ಮನೆ ಒಳಗಡೆ ಬಂದು ರಂಗನಾಥ್ ಅವ್ರನ್ನ ರೂಮ್ ಒಳಗಡೆ ಕರ್ಕೊಂಡೋಗಿ ಮಲಗಿಸ್ತಾ ಇರ್ತಾರೆ. ಮನೋಜ್ ಅವರು, ಸೂರ್ಯ ನಿನ್ನ ಚಿನ್ನುಗೆ ಹೇಳು ಮನೆ ಬಿಟ್ಟು ಹೋಗೋದಕ್ಕೆ ಅಂತ ಹೇಳ್ತಾರೆ. ಯಾಕೋ ಹೋಗ್ಬೇಕು, ಅವಳು ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ, ಬೇಕಾದರೆ ನೀನೇ ಮನೆ ಬಿಟ್ಟು ಹೋಗು ಅಂತ ಸೂರ್ಯ ಅವ್ರು ಹೇಳ್ತಾರೆ. ನಾನಾ ಈ ಮನೆಗೆ ಯಜಮಾನಿದ್ದೀನಿ, ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಕೇಳ್ತಾರೆ. ರವಿ ಅವರು, ನಿನಗೆ ಎಷ್ಟು ಅಧಿಕಾರ ಇದೆಯೋ ಅದೇ ರೀತಿ ಸೂರ್ಯನಿಗೂ ಮೀನಾ ಅತ್ತಿಗೆಗೂ ಅಧಿಕಾರ ಇದೆ, ಅವ್ರು ಯಾಕೋ ಮನೆ ಬಿಟ್ಟು ಹೋಗ್ಬೇಕು ಅಂತ ಕೇಳ್ತಾರೆ. ರವಿ, ನಿನಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇದ್ಬಿಡು, ನಿನ್ನೆ ಏನೋ ತಪ್ಪಿಸ್ಕೊಂಡೆ, ಇವಾಗ ಬೀಳ್ತಾ ಇರ್ತಾವ್ ನೋಡು ಅಂತ ಮನೋಜ್ ಅವ್ರು ಹೇಳ್ತಾರೆ. ರವಿ ಅವರು, ಏನೋ ಹೊಡಿತೀಯಾ, ಬಾ ನೋಡೋಣ ಅಂತ ಹೇಳ್ತಾರೆ. ತಾರಾ ಅವರು ಜೋರಾಗಿ ಕಿರ್ಚಿ, ಅಲ್ಲ ನಿಮಗೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ವಾ, ಪಾಪ ಅವ್ರಿಗೆ ಹುಷಾರಿಲ್ಲ, ರೆಸ್ಟ್ ತಗೊಳ್ಳಿ ಅಂತಂದ್ರೆ ನೀವೇ ಜಗಳ ಆಡ್ತಿದ್ದೀರಾ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಮೀನಾ ಅವರು ಗಂಜಿ ತಗೊಂಡು ಬರ್ತಾರೆ. ಮವ ರವೆ ಗಂಜಿ ಮಾಡ್ಕೊಂಡು ಬಂದಿದ್ದೀನಿ, ತಿನ್ನಿಸ್ಲಾ ಅಂತ ಹೇಳ್ತಾರೆ. ಶಾಂತಿ ಅವರು, ನಂಗ್ಲಿ ನೀನ್ ಯಾಕೆ ತಿನ್ನಿಸ್ಬೇಕು, ನೀನ್ ತಿನ್ನಿಸ್ಬೇಡ ಅಂತ ಹೇಳ್ತಾರೆ. ಸೂರ್ಯ ಅವರು, ಯಾಕೆ ಸೆಕ್ರೆ, ಮೊದ್ಲಿಂದನೂ ಇವಳೆ ತಾನೇ ಅಡಿಗೆ ಮಾಡೋದು, ಎಲ್ಲರಿಗೂ ಬಡಿಸೋದು, ಇವಾಗ ಯಾಕೆ ಅಪ್ಪ ಏನಕ್ಕೆ ತಿನ್ನಿಸ್ಬಾರ್ದು ಅಂತ ಕೇಳ್ತಾರೆ. ಯಾಕೆ ಅಂತಂದ್ರೆ ನಿನಗೆ ಗೊತ್ತಿಲ್ವಾ, ಅವಳ ಜಾತಕ ಸರಿ ಇಲ್ಲ, ಅವಳು ತಿನ್ನಿಸ್ಬಾರ್ದು, ಅವಳೇನಾರ ತಿನ್ಸಿದ್ರೆ ಒಳ್ಳೇದಾಗೋದಕ್ಕಿಂತ ಕೆಟ್ಟದ್ದೇ ಆಗೋದು ಅಂತ ಹೇಳ್ತಾರೆ. ಇವಾಗ ಎಲ್ಲರೂ ಸುಮ್ಮನೆ ಇರ್ತೀರಾ ಅಂತ ತಾರಾ ಹೇಳಿ, ಸರ್ ನಿಮ್ಗೇನು ಬೇಜಾರಿಲ್ಲ ಅಂತಂದರೆ ನಾನೇ ನಿಮಗೆ ಗಂಜಿ ತಿನ್ನಿಸ್ಲಾ ಅಂತ ಕೇಳ್ತಾರೆ. ಸರಿ ಆಯಿತು ಕಣಮ್ಮ ತಿನ್ಸು ಅಂತಂದಾಗ ಮೀನಾ ಅವ್ರ ಹತ್ರ ಈಸ್ಕೊಂಡು ರಂಗನಾಥ್ ಅವ್ರಿಗೆ ತಾರಾ ಅವರೇನೆ ಗಂಜಿ ಕುಡಿಸ್ತಾರೆ. ರಂಗನಾಥ್ ಅವರು, ಯಾಕಮ್ಮ ನೀನು ಸರ್ ಅಂತ ಹೇಳ್ತೀಯ, ನಮ್ಮ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಶಾಂತಿ ಅವರು, ಕಣಮ್ಮ, ಬಾಯಿ ತುಂಬ ನೀನು ಅಪ್ಪ ಅಮ್ಮ ಅಂತ ಕರಿಬಾರ್ದ ನಮ್ಮನ್ನ ಅಂತ ಹೇಳ್ತಾರೆ. ಸರಿ ಸರ್ ಆಯಿತು, ನಿನ್ನ ಮೇಲೆ ನಾನು ಅಪ್ಪ ಅಮ್ಮ ಅಂತಾನೆ ಕರಿತೀನಿ ಅಂತ ಹೇಳಿ ಗಂಜಿ ಕೊಡಿಸ್ತಾರೆ. ವಿಶಾಲಾಕ್ಷಿ ಅವರು ರೋಹಿಣಿ ಅವರು ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ರೋಹಿಣಿ ಅವರು, ಆಂಟಿ ನಮ್ಮ ಮಾವನಿಗೆ ಆಕ್ಸಿಡೆಂಟ್ ಆಗೋಗಿದೆಯಂತೆ ಅಂತ ಹೇಳ್ತಾರೆ. ಕಣಮ್ಮ ಆಕ್ಸಿಡೆಂಟ್ ಆಗಿದೆಯಂತೆ ಅಂತ ಹೇಳ್ತಾರೆ. ಅಯ್ಯೋ ಪಾಪ ಆಂಟಿ, ನಮ್ಮ ಮಾವ ತುಂಬ ಒಳ್ಳೆಯವರು, ಯಾರು ಆಕ್ಸಿಡೆಂಟ್ ಮಾಡಿದ್ರೋ ಅವ್ರ ಮನೆ ಹಾಳಾಗೋಗ ಅಂತ ಹೇಳ್ತಾರೆ. ಏನಂದೆ ನೀನು ಅಂತಂದಾಗ, ಸುಮ್ಮನೆ ಆಂಟಿ ತಮಾಷೆಗೆ ನಾವಿಬ್ಬರೇ ಅಲ್ವಾ ಪ್ಲ್ಯಾನ್ ಮಾಡಿದ್ದು ಅವ್ರಿಗೆ ಆಕ್ಸಿಡೆಂಟ್ ಮಾಡಬೇಕು ಅಂತ, ತಮಾಷೆ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು, ಎಲ್ಲೋ ನಾನು ನಿಮ್ಮ ಮಾವನ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅಂತ ಅಂದ್ಕೊಂಡೆ ಅಂತ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಆಂಟಿ ಅಂತ ಹೇಳ್ತಾರೆ. ಸರಿ ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ವಿಶಾಲಾಕ್ಷಿ ಅವ್ರು ಕೇಳ್ತಾರೆ. ಇನ್ನೇನಿದೆ ಆಂಟಿ, ಆ ಮೀನಾ ಮನೆ ಬಿಟ್ಟು ಹೋಗ್ಬೇಕು, ನಾನು ಮನೆಗೆ ಹೋಗ್ಬೇಕಷ್ಟೇ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಮನಸ್ಸಲ್ಲಿ, ಕೂಸೆ, ಮೀನಾ ಮನೆ ಬಿಟ್ಟು ಹೋಗ್ತಿದಂಗೆ ಆ ಮನೆಯವರೆಲ್ಲ ಬೀದಿಗೆ ಬೀಳ್ತಾರೆ ನೋಡು, ನೀನು ಆ ಮನೆಗೆ ಹೋಗೋದು ಕನ್ಸನ್ ಮಾತು ಬಿಡು ಅಂತ ಮನಸ್ಸಲ್ಲೇ ಬೈಕೊತಾ ಇರ್ತಾರೆ. ಶಾಂತಿ ಅವರು ನೀರು ಕುಡಿಯೋದಕ್ಕೆ ಅಂತ ಹೊರಗಡೆ ಬರ್ತಾರೆ. ಮನೋಜ್ ಅವರು, ಮಮ್ಮಿ ನೀನು ಮಾಡಿದ್ದು ತುಂಬ ಮೋಸ ಮಮ್ಮಿ ಅಂತ ಹೇಳ್ತಾರೆ. ಮನೋಜ, ನಾನೇನೋ ಮಾಡಿದೆ ಅಂತ ಕೇಳ್ತಾರೆ. ಇನ್ನೇನು ಮಮ್ಮಿ, ಮತ್ತೆ ಯಾರೋ ದಿಕ್ಕು ದೆಸೆ ಇಲ್ಲದೆ ಹೋದವಳನ್ನ ಮನೆಗೆ ಕರ್ಕೊಂಡು ಬಂದಿದ್ದಿಲ್ಲ ಸರಿನಾ ಅಂತ ಕೇಳ್ತಾರೆ. ಆ ಮಗು ನಿನ್ಗೇನೋ ಮಾಡ್ತು,
ನನಗೆ ತುಂಬ ಇಷ್ಟ ಅಂತಂದರೆ ನೀನು ಮತ್ತು ನಿಮ್ಮಪ್ಪ. ನಿಮ್ಮಿಬ್ಬರಿಗೆ ಯಾರಾದರೂ ಸಹಾಯ ಮಾಡಿದ್ರು ಅಂತಂದರೆ ಅವರು ನನ್ನವರೇ ಆಗ್ಬಿಡ್ತಾರೆ ಮನೋಜ ಅಂತ ಹೇಳ್ತಾರೆ. ಮತ್ತು ನೀನು ಆ ಚಿಲ್ಟು ಬಂದಾಗ ನೀನು ಯಾಕೆ ಆ ಥರ ಅಂದ್ಕೊಳ್ಳಿಲ್ಲ, ಅವನು ಈ ಮನೆಯವನೇ ಅಂತ ಅನ್ಕೋಬೋದಿತ್ತಲ್ಲ ಅಂತ ಹೇಳ್ತಾರೆ. ಮನೋಜ ಏನೋ ಮಾತಾಡ್ತಿದ್ಯಾ ನೀನು, ಆ ಪಿಲ್ಟು ಇಂದ ನಮಗೇನೋ ಸಹಾಯ ಆಗಿದೆ, ನಾನು ಯಾಕೋ ಈ ಮನೆಯವನು ಅಂತ ಅನ್ಕೋಬೇಕು ಅಂತ ಹೇಳ್ತಾರೆ. ಚಿನ್ನು ಮಗ ಅಲ್ವಾ ಮಮ್ಮಿ, ಅದಕ್ಕೆ ನೀನು ಅನ್ಕೋಬೋದಿತ್ತಲ್ವಾ ಅಂತ ಹೇಳ್ತಾರೆ. ಮನೋಜ ಸುಮ್ಮನೆ ಒಡ್ಸ್ಕೋಬೇಡ, ಆ ಮೀನನ್ನು ಮನೆ ಬಿಟ್ಟು ಕಳ್ಸೋದಕ್ಕೆ ಏನಾರು ಐಡಿಯಾ ಇದ್ದರೆ ಹೇಳು ಅಷ್ಟೇ, ಅದನ್ನು ಬಿಟ್ಟು ಬೇಡದೇ ಇರೋ ಮಾತೆಲ್ಲ ಹೇಳ್ತಾ ಇದ್ರೆ ಹೊಡಿತೀನಿ ಅಷ್ಟೇ ಇವಾಗ ಅಂತ ಹೇಳ್ತಾರೆ. ಸರಿ ಮಮ್ಮಿ, ಅದಕ್ಕೊಂದು ಮಾಸ್ಟ್ರ್ ಪ್ಲ್ಯಾನ್ ಮಾಡಿದ್ದೀನಿ ಮಮ್ಮಿ ಅಂತ ಹೇಳ್ತಾರೆ. ಏನು ಮನೋಜ ಅದು ಅಂತಂದಾಗ ಕಿವಿಲಿ ಏನೋ ಹೇಳ್ತಾರೆ. ನೋಡ್ಕೊ ಇವಾಗ ನನ್ನ ಆ್ಯಕ್ಟಿಂಗ್ನ ಚೆಚ್ಚಿ ಬಿಸಾಕ್ಬಿಡ್ತೀನಿ ಕಣೋ, ಸೆಂಟಿಮೆಂಟಾಗಿ ಮಾತಾಡಿ ಅವಳನ್ನ ಹೇಗಾದರೂ ಮಾಡಿ ಹೊರ್ಗಡೆಗೆ ಹಾಕ್ಬಿಡ್ತೀನಿ ಅಂತ ಹೇಳಿ ಶಾಂತಿಯವರು ಒಳಗಡೆ ಹೊರಟೋಗ್ತಾರೆ. ಮನೋಜ್ ಅವರು ಫಸ್ಟು ಈ ಮೀನಮ್ಮ ಹೋಗಲಿ, ಆಮೇಲೆ ಈ ತಾರಮ್ಮನ್ನ ಹೇಗಾದರೂ ಮಾಡಿ ಹೊರ್ಗಡೆ ಹಾಕ್ಬಿಡೋಣ ಅಂತ ಹೇಳಿ ಮನಸ್ಸಲ್ಲಿ ಮಾತಾಡ್ಕೊತಾ ಇರ್ತಾರೆ. ಮನೋಜ್ ಅವರು ಹಾಲಲ್ಲಿ ಒಬ್ಬರೇ ಕೂತಿರ್ತಾರೆ. ಯಾರೋ ಹಿಂದೆಯಿಂದ ಬಂದು ಟವಲ್ ಹಾಕಿ ಮುಖಕ್ಕೆ ಚೆನ್ನಾಗಿ ಹಿಡ್ಕೊಂಡು ಹೊಡೆದು ಬಿಡ್ತಾರೆ. ಮಮ್ಮಿ ಬಾ ಮಮ್ಮಿ, ಬಾ ಮಮ್ಮಿ ಬೇಗ, ಯಾರು ನನಗೆ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಬಾ ಮಮ್ಮಿ ಅಂತ ಜೋರಾಗಿ ಕಿರ್ಚ್ಕೊತಾ ಇರ್ತಾರೆ. ಮನೆಯವರೆಲ್ಲ ಓಡ್ ಬರ್ತಾರೆ ಏನಾಯ್ತು ಅಂತ. ಶಾಂತಿಯವರು ಮನೋಜ ಏನೋ ಆಯಿತು ನಿನಗೆ, ಯಾಕೋ ಹಿಂಗಿದೆಯಾ ಅಂತ ಹೇಳ್ತಾರೆ. ಮಮ್ಮಿ ಯಾರೋ ಟವಲ್ ಹಾಕಿ ಚೆನ್ನಾಗಿ ವಾಂಚ್ಬಿಟ್ರು ಮಮ್ಮಿ ಅಂತ ಹೇಳ್ತಾರೆ. ಸೂರ್ಯ ನಿಜ ಹೇಳೋ, ನೀನೇ ತಾನೇ ಹೊಡೆದಿದ್ದು ಅಂತ ಮನೋಜ್ ಅವ್ರು ಕೇಳ್ತಾರೆ. ಎತ್ತಲೇ, ನಾನು ಯಾಕೋ ನಿಂಗೆ ಹೊಡಿಬೇಕು ಅಂದರೆ ಟವಲ್ ಹಾಕಿ ಹೊಡಿಲಿ, ಹಂಗೆ ವಾಂಚ್ ಬಿಸಾಕ್ತೀನಿ ಅಷ್ಟೇ ನಿನಗೆ ಅಂತ ಹೇಳ್ತಾರೆ. ನನಗೆ ಗೊತ್ತಾಯ್ತು ಯಾರು ಹೊಡೆದ್ರು ಅಂತ. ಅಪ್ಪಿ ನೀನೇ ತಾನೇ ಹೊಡೆದಿದ್ದು ಅಂತ ರವಿ ಅವ್ರಂಗೆ ಕೇಳ್ತಾರೆ. ಸೂರ್ಯ ಅವರು ಪಾಪ ಮಗು ಇಷ್ಟೊತ್ಕಂಟ ನನ್ನ ಜೊತೆಗೆ ಇತ್ತು ಕಣೋ, ಈಗ ತಾನೇ ನೀರು ಕುಡಿಬೇಕು ಅಂತ ಅಡುಗೆ ಮನೆಗೆ ಹೋಗಿ ಇವಾಗ ಬರ್ತಾ ಇದೆ ಅಂತ ಹೇಳ್ತಾರೆ. ಲೊಟ್ಟೆ, ನೀನು ಹೊಡೆದಿಲ್ಲ ಅವನು ಹೊಡೆದಿಲ್ಲ, ಇನ್ಯಾರೋ ಬಂದಿದ್ರು ಹೊಡಿಯೋದಕ್ಕೆ ಅಂತ ಕೇಳ್ತಾರೆ. ಆ ಲೊಟ್ಟೆ ಅನ್ನೋ ಶಬ್ದನ ಕೇಳಿ ತಾರ ಅವ್ರಿಗೆ ಹಳೆದೆಲ್ಲ ನೆನಪಾಗ್ತಾ ಇರತ್ತೆ. ತಲೆ ಸುತ್ತದಂಗಾಗಿ ತಲೆ ಹಿಡ್ಕೊಂಡು ಸುಸ್ತು ಪಡ್ತಾ ಇರ್ತಾರೆ. ಶಾಂತಿಯವರು ಏನಾಯ್ತು ಮಗು ನಿಂಗೆ, ಯಾಕೆ ಹಿಂಗಿದೆಯಾ ಅಂತ ಕೇಳ್ತಾರೆ. ಏನೂ ಇಲ್ಲ, ಏನೋ ನೆನಪಾಯ್ತಷ್ಟೇ ಅಂತ ಹೇಳ್ತಾರೆ. ಸರಿ ಏನಾರ ಬೇಕು ಅಂತಂದರೆ ನನಗೆ ಕೇಳು, ಹೋಗಿ ನೀನು ರೆಸ್ಟ್ ಮಾಡೋಗಮ್ಮ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರು ಒಳಗಡೆ ಹೋಗ್ತಾರೆ. ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.